ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಧನುಷ್ ಟಾಕ್. ಪ್ರೈವೇಟ್ ಕ್ಯಾಂಡಿಡೇಟ್ಸ್ ಅವರ ಒಂದು ಎಕ್ಸಾಮ್ ರಿಲೇಟೆಡ್ ಒಂದು ವಿಡಿಯೋನ ನಾನು ಪೋಸ್ಟ್ ಮಾಡಿದ್ದೆ. ಸೊ ಕಮೆಂಟ್ ಸೆಕ್ಷನಲ್ಲಿ ಕೆಲವರು ಡೌಟ್ಸನ್ನು ಕೇಳ್ತಾ ಇದ್ರು. ದ ಮೇನ್ ಡೌಟ್ಸ್ ಇದ್ರ ಬಗ್ಗೆ ಇರ್ತಾ ಇತ್ತು. ಯಾವಾಗಲೂ ಎಷ್ಟು ಮಾರ್ಕ್ಸಿಗೆ ಎಕ್ಸಾಮ್ ಅಂತ ಹೇಳಿ ಕೇಳ್ತಾ ಇದ್ರು. ನಾನು ಈವನ್ 100 ಮಾರ್ಕ್ಸಿಗೆ ಅಂತ ಹೇಳಿ ನಾನು ರಿಪ್ಲೈ ಮಾಡಿದ್ದೆ. ಬಟ್ ಇವಾಗ ದ್ವಿತೀಯ PUC ಪರೀಕ್ಷೆಗೆ ಸಂಬಂಧಿಸಿದಂತೆ ಕೆಲವು ಡೌಟ್ಸಿಗೆ ಇಲ್ಲಿ ಅವರೇ ಒಂದು ಆನ್ಸರ್ಸನ್ನು ಕೊಟ್ಟಿದ್ದಾರೆ. ಸೊ ಈ ಸರ್ಕ್ಯುಲರ್ ರಿಲೀಸ್ ಆಗಿದೆ. ಅದ್ರ ಪ್ರಕಾರ ಇಲ್ಲಿ ಅನೇಕ ಕ್ವೆಶನ್ಸಿಗೆ ಅವರು ಆನ್ಸರ್ಸ್ ಮಾಡಿದ್ದಾರೆ. ನಾನು ಬರೀ ಪ್ರೈವೇಟ್ ಕ್ಯಾಂಡಿಡೇಟ್ಸ್ ರಿಲೇಟೆಡ್ ಡೌಟ್ಸಿಗೆ ಮಾತ್ರ ಇಲ್ಲಿ ನಾನು ನಿಮಗೆ ಏನು ಅಲ್ಲಿ ಹೇಳಿದ್ದಾರೆ ಅನ್ನೋದನ್ನು ತೋರಿಸ್ತೇನೆ. ಆ್ಯಂಡ್ ಇಲ್ಲಿ ಆ್ಯಕ್ಚುಲಿ 100 ಮಾರ್ಕ್ಸಿಗೆ ಅಂತ ಹೇಳಿದರೆ ಇವಾಗ 100 ಮಾರ್ಕ್ಸನ್ನು ತೆಗೆದು 80 ಮಾರ್ಕ್ಸ್ ಹೇಗೆ ನಮ್ಮ ಫ್ರೆಷರ್ಸ್ ಎಕ್ಸಾಮ್ ಬರೀತಾರೆ, ಅಂದರೆ ರೆಗ್ಯುಲರ್ ಆಗಿ ಕಾಲೇಜಿಗೆ ಹೋಗೋರು, ಇನ್ ದ ಸೇಮ್ ವೇ ಈವನ್ ಪ್ರೈವೇಟ್ ಕ್ಯಾಂಡಿಡೇಟ್ಸ್ ರಿಪೀಟರ್ಸ್ ಆಗಿರ್ಬೋದು, ಅದರ್ವೈಸ್ ದ ಫ್ರೆಷರ್ಸ್ 80 ಮಾರ್ಕ್ಸಿಗೆ ಬರೀತೀರಾ. ಸೊ ಕ್ವೆಶನ್ ನಂಬರ್ 20ಯಲ್ಲಿ ನೋಡಿ, ಪ್ರಶ್ನೆ: ಖಾಸಗಿ ಅಭ್ಯರ್ಥಿಗಳು ಮತ್ತು ಪುನರಾವರ್ತಿತ ವಿದ್ಯಾರ್ಥಿಗಳಿಗೆ ಎಷ್ಟು ಅಂಕಗಳಿಗೆ ಪ್ರಶ್ನೆ ಪತ್ರಿಕೆ ನೀಡಲಾಗುವುದು? ಸೊ ಡಿಪಾರ್ಟ್ಮೆಂಟಿಂದ ಆನ್ಸರು: ಫ್ರೆಷರ್ಸ್ ರೆಗ್ಯುಲರ್ಸ್ ವಿದ್ಯಾರ್ಥಿಗಳಿಗೆ ನೀಡಿದ 80 ಅಂಕಗಳ ಪ್ರಶ್ನೆ ಪತ್ರಿಕೆಯನ್ನೇ ಖಾಸಗಿ ಹೊಸಬರು ಹಾಗೂ ಖಾಸಗಿ ಪುನರಾವರ್ತಿತ ಅಭ್ಯರ್ಥಿಗಳಿಗೆ ನೀಡಲಾಗುವುದು. ಸೊ ಫಾರ್ ಬೋತ್ ಪ್ರೈವೇಟ್ ಕ್ಯಾಂಡಿಡೇಟ್ಸ್, ಫ್ರೆಷರ್ಸ್ ಆ್ಯಂಡ್ ರಿಪೀಟರ್ಸ್ 80 ಮಾರ್ಕ್ಸಿಗೆ ಇನ್ಮೇಲೆ ಕ್ವೆಶನ್ ಪೇಪರ್ ಸೆಟ್ ಆಗಿರುತ್ತೆ. ಸೊ ಆಲ್ರೆಡಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಮಾಡೆಲ್ ಕ್ವೆಶನ್ ಪೇಪರು ಮತ್ತು ಬ್ಲೂ ಪ್ರಿಂಟು ಇವೆಲ್ಲ ಬಿಟ್ಟಿದ್ದಾರೆ. ನಾನು ಅದ್ರ ಬಗ್ಗೆನೂ ವಿಡಿಯೋ ಮಾಡಿದ್ದೀನಿ. ಸೊ ಯು ಕ್ಯಾನ್ ವಾಚ್ ದಟ್ ವಿಡಿಯೋ. 80 ಮಾರ್ಕ್ಸಿಗೆ ಬರೆದಾಗ ಇಂಟರ್ನಲ್ ಮಾರ್ಕ್ಸ್ ಇರುತ್ತಾ ಅನ್ನೋ ಒಂದು ನಿಮಗೆ ಡೌಟ್ ಬರುತ್ತೆ. ಸೊ 21ನೇ ಪ್ರಶ್ನೆ: ಹಾಗಾದರೆ ಖಾಸಗಿ ಅಭ್ಯರ್ಥಿಗಳು ಪ್ರತಿ ವಿಷಯದಲ್ಲಿ ಎಷ್ಟು ಅಂಕಗಳಿಗೆ ಪರೀಕ್ಷೆ ಬರೆಯಬೇಕು ಅಂತ ಕೇಳಿದ್ದಾರೆ. ಸೊ ಆ ಪ್ರಶ್ನೆಗೆ ನಿಮಗೆ ಇಂಥ ಡೌಟ್ ನಿಮಗೆ ಇದ್ದರೆ ಅದಕ್ಕೆ ಆನ್ಸರ್ ಇಲ್ಲಿದೆ. ಪ್ರಾಯೋಗಿಕವಲ್ಲದ ವಿಷಯಗಳನ್ನು ಆಯ್ಕೆ ಮಾಡಿಕೊಂಡಿರುವ ಖಾಸಗಿ ಅಭ್ಯರ್ಥಿಗಳು 80 ಅಂಕಗಳಿಗೆ ಪರೀಕ್ಷೆ ಬರೆಯಬೇಕಾಗಿದೆ. ಈ ಅಭ್ಯರ್ಥಿಗಳು ಗಳಿಸಿದ ಅಂಕಗಳನ್ನು 100 ಅಂಕಗಳಿಗೆ ಸ್ಕೇಲ್ ಅಪ್ ಮಾಡಲಾಗುವುದು. ಅದು ಹೇಗೆ ಸ್ಕೇಲ್ ಅಪ್ ಮಾಡ್ತಾರೆ ಅನ್ನೋ ಡೀಟೇಲ್ಸ್ ಕೊಟ್ಟಿಲ್ಲ. ಸೊ ಅಲ್ಲಿ ಮಾರ್ಕ್ಸನ್ನು ಅಡ್ಜಸ್ಟ್ ಮಾಡ್ತಾರಂತೆ. 80ಗೆ ಬರೆದ್ರೆ ಅದನ್ನು 100ಗೆ ತಗೊಂಡು ನಿಮಗೆ ಮಾರ್ಕ್ಸನ್ನು ಕೊಡ್ತಾರೆ. ನೆಕ್ಸ್ಟ್ ಕ್ವೆಶನ್ ನಂಬರ್ 22: ಖಾಸಗಿ ಅಭ್ಯರ್ಥಿಗಳಿಗೆ ಆಂತರಿಕ ಮೌಲ್ಯಮಾಪನ ಅಂಕಗಳು ಇರುತ್ತವೆ. ಅಂದರೆ 20 ಮಾರ್ಕ್ಸಿಗೆ ಇಂಟರ್ನಲ್ ಮಾರ್ಕ್ಸ್ ಅಂತ ಹೇಳ್ತಾರಲ್ವ, ಅದು ಇದೆನಾ ಅಂತ ಕೇಳ್ತಾ ಇದ್ದಾರೆ. ಅದು ಇಲ್ಲ. ಆ್ಯಕ್ಚುಲಿ ಫ್ರೆಷರ್ಸ್ ಅಂದರೆ ರೆಗ್ಯುಲರ್ಸಿಗೆ 80 ಮಾರ್ಕ್ಸ್ ಪ್ಲಸ್ ಇಂಟರ್ನಲ್ ಮಾರ್ಕ್ಸ್ ಇರುತ್ತೆ 20. ಬಟ್ ಖಾಸಗಿ ಅಭ್ಯರ್ಥಿಗಳಿಗೆ ಈ 80 ಮಾರ್ಕ್ಸನ್ನ ಸ್ಕೇಲ್ ಅಪ್ 100 ಮಾರ್ಕ್ಸಿಗೆ ಮಾಡ್ತೇವೆ ಅಂತ ಇಲ್ಲಿ ಹೇಳಿದ್ದಾರೆ. ಸೊ ಮತ್ತೆ ಇನ್ನೊಂದು ಕ್ವೆಶನ್ನು: ವಾರ್ಷಿಕ ಪರೀಕ್ಷೆ 1, 2 ಮತ್ತು 3ರ ಸಂಬಂಧ ವಿದ್ಯಾರ್ಥಿಗಳು ಎಷ್ಟು ಬಾರಿ ಶುಲ್ಕ ಪಾವತಿಸಬೇಕು? ಫಸ್ಟ್ ಎಕ್ಸಾಮ್, ಸೆಕೆಂಡ್, ಥರ್ಡ್, ಎವ್ರಿ ಟೈಮ್ ಎಕ್ಸಾಮ್ ಫೀಸ್ ಕಟ್ಟಬೇಕಾ ಅನ್ನೋ ಕ್ವೆಶನ್ನಿಗೆ ವಾರ್ಷಿಕ ಪರೀಕ್ಷೆ 1ಕ್ಕೆ ಹೊಸಬರು, ಪುನರಾವರ್ತಿತ ವಿದ್ಯಾರ್ಥಿಗಳು ಹಾಗೂ ಖಾಸಗಿ ಅಭ್ಯರ್ಥಿಗಳು ನಿಗದಿತ ಶುಲ್ಕ ಪಾವತಿಸಬೇಕಂದ್ರೆ ಎಕ್ಸಾಮ್ 1ಗೆ ಎಷ್ಟು ಅವರು ಹೇಳಿದಾರೋ ಅಷ್ಟು ಫೀಸನ್ನು ಕಟ್ಟಬೇಕು. ಆದರೆ ವಾರ್ಷಿಕ ಪರೀಕ್ಷೆ 2 ಮತ್ತು 3 ತೆಗೆದುಕೊಳ್ಳುವ ಅನುತ್ತೀರ್ಣ ವಿದ್ಯಾರ್ಥಿಗಳು ಹಾಗೂ ಫಲಿತಾಂಶ ಸುಧಾರಣೆ ಬಯಸುವ ವಿದ್ಯಾರ್ಥಿಗಳು ಮಾತ್ರ ನಿಗದಿತ ಶುಲ್ಕ ಪಾವತಿಸಬೇಕು ಅಂತ ಹೇಳಿದ್ದಾರೆ. ಅಂದರೆ ಏನದು ಎಕ್ಸಾಮ್ 2, 3 ಅಂತ ಹೇಳಿ ಮತ್ತೆ ಕಂಡಕ್ಟ್ ಮಾಡ್ತಾರೆ. ಆ ಟೈಮಲ್ಲಿ ಯಾರು ಫೇಲ್ ಆಗ್ತಾರೆ ಮತ್ತು ಯಾರಿಗೆ ಮತ್ತೆ ರಿಸಲ್ಟ್ ಚೆನ್ನಾಗಿ ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು ಅಂತ ಎಕ್ಸಾಮ್ ಬರೀತಾರೋ ಅವ್ರು ಫೀಸ್ ಕಟ್ಟಬೇಕು ಅಂತ ಹೇಳಿದ್ದಾರೆ. ಸೊ ಇವಾಗ ಇದು ಗುಡ್ ನ್ಯೂಸ್. ಓನ್ಲಿ 80 ಮಾರ್ಕ್ಸಿಗೆ ಸೊ ಸೇಮ್ ಮಾಡೆಲ್ ಕ್ವೆಶನ್ ಪೇಪರು ಮತ್ತು ಏನು ರೆಗ್ಯುಲರ್ಸಿಗೆ ಇರುತ್ತೆ ಅದೇ ಪ್ರೈವೇಟ್ ಕ್ಯಾಂಡಿಡೇಟ್ಸ್ಗೂ ಕ್ವೆಶನ್ ಪೇಪರ್ ಸೆಟ್ ಮಾಡ್ತಾರೆ. ಯಾಕಂದರೆ ಬೇರೆ ಬೇರೆ ಕ್ವೆಶನ್ ಪೇಪರ್ ಸೆಟ್ ಮಾಡೋದಕ್ಕೆ ಅವರಿಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳಿ ನಾನು ಒಂದು ನ್ಯೂಸ್ ಪೇಪರಲ್ಲಿ ನಾನು ರೀಡ್ ಮಾಡಿದ್ದೆ. ಸೊ ದಿಸ್ ಈಸ್ ದ ಗುಡ್ ಡಿಸಿಷನ್ ಬೈ ದ ಡಿಪಾರ್ಟ್ಮೆಂಟ್. ಸೊ ಆದಷ್ಟು ಮಾರ್ಕ್ಸನ್ನು ಸ್ಕೋರ್ ಮಾಡಿ ಒಳ್ಳೆ ಮಾರ್ಕ್ಸನ್ನು ತಗೊಳ್ಳಿ, ಮಾಡೆಲ್ ಕ್ವೆಶನ್ ಪೇಪರನ್ನು ಸಾಲ್ವ್ ಮಾಡ್ಕೊಳ್ಳಿ, ದೆನ್ ಬ್ಲೂ ಪ್ರಿಂಟನ್ನು ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಆದಷ್ಟು ಪ್ರೈವೇಟ್ ಕ್ಯಾಂಡಿಡೇಟ್ಸ್ ನಿಮಗೆ ಗೊತ್ತಿರೋರಿಗೂ ಸಹ ಈ ವಿಷಯನ ಶೇರ್ ಮಾಡಿ, ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.